ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಸುಮಾರು 8 ಸಾರಿ ಶಾಸಕರಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು 2 ಸಾರಿ ಸಂಸದರಾಗಿ ಕಾರ್ಮಿಕ ಇಲಾಖೆ ಸಚಿವರಾಗಿ ರೈಲ್ವೆ ಇಲಾಖೆ ಸಚಿವರಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಸ್ವಕ್ಷೇತ್ರ ಇವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಯಾವ ತರ ಅವ್ರಿಗೆ ಗೊತ್ತು, ನಮ್ಮ ಗುರುಮಿಟ್ಕಲ್ ಜನರ ಆಶೀರ್ವಾದದಿಂದ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಅನೇಕ ಸೋನಿಯಾ ಗಾಂಧಿ ಅಂತ ಕುಂತ ಜಾಗದಲ್ಲಿ ಕುಂತರಂದ್ರೆ ಇದು ಇವತ್ತು ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದ ಜನರ ಆಶೀರ್ವಾದ. ಅದೇ ರೀತಿ ಅವ್ರನ್ನು ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರಕ ಯಾವುದೇ ಒಂದು ರಾಜಕೀಯ ಜೀವನದಲ್ಲಿ ಸುಮಾರು 50-60 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇರ್ಲಾರ್ದೆ ನಮ್ಮ ಗುರುಮಿಟ್ಕಲ್ ಹೆಸರನ್ನು ಡೆಲ್ಲಿ ಮಟ್ಟದಲ್ಲಿ ತಗೊಂಡೋಗ್ತಂತ ನಾಯಕರು ಯಾರಿದ್ದಾರಪ್ಪ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶವೇ ಗುರುತಿಸುವ ಮಟ್ಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳೆದಿದ್ದಾರೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ. ನನಗೆ ಹೇಳ್ತಾ ಇದ್ದೀನಿ, ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಬಸರೆಡ್ಡಿ ಅವ್ರ ಕ್ಷೇತ್ರದಲ್ಲಿ ಬಸರೆಡ್ಡಿ ಒಬ್ಬ ಜನಪ್ರಿಯ ನಾಯಕರಿದ್ದಾರೆ. ಮುಂದಿನ ಸ್ಥಾನದಲ್ಲಿ ಬಸರೆಡ್ಡಿಯವರು ಸಹಿತ ಭಾಳ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಸರೆಡ್ಡಿ ಮೇಲೆ ಪ್ರೀತಿ ಇಟ್ಟು ತಾಯಂದಿರು ಅಕ್ಕಂಗಿಯರು ಭಾಳ ಸಂಖ್ಯೆಯಲ್ಲಿ ಸೇರಿದ್ರಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರಭಾವಿ ನಾಯಕರಾಗಿ ಮುಸ್ತದಿ ನಾಯಕರಾಗಿ ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಇವತ್ತು ಬಸರೆಡ್ಡಿನ ಹೋಗ್ತಾರೆ ಮುಂದಿನ ಸ್ಥಾನದಲ್ಲಿ. ಆದ ಕಾರಣ ಇವತ್ತು ಬಸರೆಡ್ಡಿ ಮೇಲೆ ಭಕ್ತಿ ಇಟ್ಟು ಎಲ್ಲ ತಾಯಂದಿರು ಅಕ್ಕಂಗಿಯರು ಇವತ್ತು ರಾಧಾಕೃಷ್ಣ ಅವರಿಗೆ ಪ್ರಚಂಡ ಬಹುಮತದಿಂದ ನೀವು ಆರು ಕಳಿಸ್ಬೇಕು ನಾ ಕಳಕಳಿ ಕೇಳ್ತಾರೆ. ಯಾಕಂದ್ರೆ ರಾಧಾಕೃಷ್ಣವರು ಭಾಳ ಸರಳತ್ತಿದ್ದ, ಸಭ್ಯತ್ತಿದ್ದಾರೆ, ಸೌಮ್ಯ ಸಮುದ್ರದಾರೆ, ಒಂದು ಮಗುನಂತ ಮನುಷ್ಯರಾಗಿ ಯಾರಿಗೂ ದೋಷ ಬರಲಿಲ್ಲ, ಅಹಂಕಾರ ಚಿಟ್ಟಾಕರ ಅವ್ರ ಹರಿದಾಗಿಲ್ಲ. 50 ವರ್ಷ ಕಾಲ సతత్వాన్ని గరీబుల సేవ ಮಾಡಿದ್ದಾರೆ. ఈ అవకాశం ఇచ్చినందుకు అందరికి ధన్యవాదాలు తెలియజేస్తూ రాధాకృష్ణ గారిని ఖచ్చితంగా మరొకసారి మీరు జ్ఞాపకం చేసుకొని ఢిల్లీకి పంపించాల్సిన అవసరం ఎంతగానో ఉందని చెప్పి మనం చేస్తూ ముగిస్తున్నా. జై హింద్, జై ಕಾಂಗ್ರೆಸ್. ಬಸರೆಡ್ಡಿ ಅನ್ಪೋರವರು ಸಾಕಷ್ಟು ಮಾತನಾಡಿದ್ದಾರೆ ಮತ್ತು ಬಾಬುರಾವ್ ಚಿಂಚನ್ಸೂರಾಗಲಿ ಮತ್ತು ನಮ್ಮ ಶಾಸಕ ಮಿತ್ರರಾಗಲಿ ಸಾಕಷ್ಟು ಮಾತನಾಡಿದ್ದಾರೆ. 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕು, ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅನ್ನೋದು ನೀವು ಮನವರಿಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಸುಮಾರು 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ನೋಡ್ತಾ ಇದ್ದೀವಿ. ಕೇವಲ ಸುಳ್ಳುಗಳ ಹೇಳಿ ನಮ್ಮ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ. 10 ವರ್ಷದಿಂದ ಈಗೇನೋ ಇವತ್ತು 10-15 ಲಕ್ಷ ರೂಪಾಯಿ ಪ್ರತಿ ಅಕೌಂಟ್ಗೆ ಹಾಕ್ತೀನಿ ಅನ್ನೋದು, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಕ್ಕಂಥದ್ದು, ಬಹಳಷ್ಟು ಸುಳ್ಳುಗಳನ್ನ 10 ವರ್ಷದಿಂದ ಹೇಳಿ ಬರೀ ಮಾತಿನಲ್ಲೇ ಜನರ ಮೋಡಿ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಹೋದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಹೆಚ್ಚಿನ ಮತ ಬಿಜೆಪಿಯಲ್ಲಿ ನಾವು ಆರಿಸಿ ಕಳಿಸಿದ್ರಿ. ಗುರುಮಿಟ್ಕಲ್ ಕ್ಷೇತ್ರದ ಜನ ತಾವೇನು ಪಡೆದದ್ದೇನೋ ಇವತ್ತು ಬಿಜೆಪಿ MP ಆರಿಸಿ ಕಳಿಸಿದ್ರೆ ತಾವು ಪಡೆದದ್ದೇನೋ ಅನ್ನೋದು ನೀವು ವಿಚಾರ ಮಾಡ್ಬೇಕ. ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರ ಅವಧಿಯಲ್ಲಿ ಹೋದ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ನಾವು ನಾಯಕರು ಬಂದಂತ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇರ್ಬೋದು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ನಾವು ಬಂದಂತ ಸಂದರ್ಭದಲ್ಲಿ ಜನರಿಗೆ ಕೆಲವೊಂದು ಮಾತುಗಳನ್ನು ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಜನರಿಗೆ ಆರ್ಥಿಕವಾದಂತ ಒಂದು ಶಕ್ತಿ ಕುಟುಂಬಕ್ಕೆ ತುಂಬತಕ್ಕಂಥ ಕೆಲಸ ಮಾಡುವ ಒಂದು ಉದ್ದೇಶದಿಂದ ಆ ಕೆಲಸ ನಾವು ಮಾಡಿದ್ವಿ. ಈಗ ನಾವು ಬಂದಿರೋದು ಮತ ಕೇಳೋಕ್ಕೆ ಮತ್ತು ನಮ್ಮ ಊರಿಗೆ ಬಂದು ತಮ್ಮ ಅಧಿವಾದ ಪಡೆಯೋಣ ಅಂತ ಬಂದಿದ್ದೀವಿ ಎಲೆಕ್ಷನ್ಗೋಸ್ಕರ. ಈಗ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಲ್ಲ ನಮ್ಮ ದರ್ಶನಪ್ಪ ಸಾಹೇಬರು ಹೇಳಿದ್ದಾರೆ. ಈಗ ನಮ್ಮ ಸ್ಕೀಮ್ಗಳ ಬಗ್ಗೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ನಮ್ಗೆ ಗೊತ್ತಿದೆ 4 ವರ್ಷದಿಂದ ಯಾವುದಕ್ಕೆ ಅಭಿವೃದ್ಧಿ ಕೆಲಸ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಲಬುರಗಿ ಮತಕ್ಷೇತ್ರ ಆಗಲಿ ಅಥವಾ ಗುರುಮಿಟ್ಕಲ್ ಕ್ಷೇತ್ರ ಆಗಲಿ ಆಗಿಲ್ಲ. ತಾವೆಲ್ಲರೂ ನನ್ನನ್ನು MP ಆಗಿ ಮಾಡಿ ಕಳಿಸಿದರೆ ನಮ್ಮ ಧ್ವನಿಯಾಗಿ ದಿಲ್ಲಿಯಲ್ಲಿ ಕೆಲಸ ಮಾಡ್ತೀನಿ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ. ತಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಒಂದಾಗಿ ಮನೆಗೆ ಹೋಗಿ ಮತ ಕೇಳಿ ಮತ ಯಾಚನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಸ್ಬೇಕು.
ಎಲ್ಲರೂ ಬಂದಾಗ ಹೇಳಿದ್ರೆ ಮಾತ್ರ ಮತ ಜಾಸ್ತಿ ಬರುತ್ತೆ. ಎಲ್ಲರೂ ಬಂದಾಗ ಎಲ್ಲರೂ ತಿಳಿಸಿ ಹೇಳಬೇಕು. ನಾನು ಫ್ರೀ ಕೇಳ್ತಾ ಇಲ್ಲ, ಎಲ್ಲರಿಗೂ ನೀವು ಸೌಲಭ್ಯ ಮುಟ್ಟಿದೆ, ಎಲ್ಲ ನಮ್ಮ ತಾಯಂದಿರಿಗೆಲ್ಲ ನಾವು ಸ್ಕೀಮ್ಗಳನ್ನ ಮುಟ್ಟಿದ್ದೇವೆ. ಹಾಗಾಗಿ ನಮ್ಮ ಬೆನ್ನಿಗೆ ತಾವು ನನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ MP ಮಾಡಿ ಕಳಿಸಿದರೆ ತಮ್ಮ ಸೇವೆ ಮಾಡೋದು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ ಮಾಡ್ತೀನಿ.